ಕೇರಳದ ವಯನಾಡಿನ ಚೂರಮಲೆ ಹಾಗೂ ಒಳ್ಳಕೆ ಗ್ರಾಮದಲ್ಲಿ ನಡೆದಂತಹ ರಣಭೀಕರ ಮಳೆಗೆ 100ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ನಾನೀಗ ನಿಂತಿರುವಂತಹ ಸ್ಥಳ ಏನಿದೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿರುವಂತಹ ಸ್ಥಳ ಇದು. ಈಗಾಗಲೇ ಸ್ಥಳೀಯರು ಕೂಡ ಕೊಟ್ಟ ಮಾಹಿತಿ ಪ್ರಕಾರವಾಗಿಯೇ ಎಲ್ಲೂ ಕೂಡ ನದಿ ಹರಿತಾ ಇರಲಿಲ್ಲ. ಕಳೆದ 2 ದಿನಗಳಿಂದ ಸುರಿದಂತಹ ಸಾಕಷ್ಟು ಮಳೆಗೆ ಈ ನದಿ ತನ್ನ ನದಿ ರೀತಿಯಲ್ಲಿ ಹರಿತಾ ಇರುವಂಥದ್ದು. ಜೊತೆಗೆ ಈ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ದೃಶ್ಯ ಸಹ ಗಮನಿಸ್ತಾ ಇರ್ಬೋದು. ಈಗ ನೀವೇನು ನೋಡ್ತಾ ಇದ್ದೀರಾ, ಜೀಪ್ ಇದೆ, ಕಾರು, JCB ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಬಂದು ಇಲ್ಲಿಗೆ ಬಂದು ನಿಂತಿದೆ. ಅಂದರೆ ಸುಮಾರು 100ಕ್ಕೂ ಹೆಚ್ಚು ಮನೆಗಳು ಈ ಮೊಂಡೆಕಾಯಿ ಮತ್ತು ಚೂರಾಯಿಮಲೆ ಗ್ರಾಮದಲ್ಲಿ ನೀರಿನಿಂದ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದೆಲ್ಲ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಒಂದು ಕಡೆ ನದಿ ಹರಿತಾ ಇದೆ, ಅಂದರೆ ಅಲ್ಲಿರುವಂತಹ ಸ್ಥಳವೆಲ್ಲವೂ ಕೂಡ ಈಗಾಗಲೇ ನೀರಿನಿಂದ ಮುಳುಗಡೆ ಆಗಿದೆ. ಮನೆಗಳಿರ್ಬೋದು, ಪ್ರತಿಯೊಂದು ಕೂಡ ನೀರಿನಿಂದ ಮುಳುಗಡೆ ಆಗಿರುವಂಥದ್ದು. ಇಲ್ಲೂ ನನ್ನ ಎಡಭಾಗದ ದೃಶ್ಯ ಕೂಡ ಈಗಾಗಲೇ ರೆಸ್ಕ್ಯೂ ಆಪರೇಷನ್ ನಡೀತಾ ಇರುವಂತಹ ಸ್ಥಳ ಇದು. ಜೊತೆಗೆ ಇಲ್ಲಿ 100ಕ್ಕೂ ಹೆಚ್ಚು ಮನೆಗಳು ನಮ್ಮ ಕಣ್ಣ ಮುಂದೆಯೇ ಕಾಣ್ತಾ ಇರುವ ಹಾಗೆಯೇ ಸಾಕಷ್ಟು ಮನೆಗಳು ನೀರಿನಿಂದ ಜಲಾವೃತ ಆಗಿರುವಂಥದ್ದು. JCB ಇರ್ಬೋದು, ಕಾರ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಯಾರೆಲ್ಲ ವಾಸ ಮಾಡ್ತಿದ್ರು ಅವರು ನಿಜಕ್ಕೂ ಕೂಡ ನಿನ್ನೆ ಮಧ್ಯರಾತ್ರಿ ನರಕ ದೃಶ್ಯವನ್ನು ಅವರು ಕಂಡಿರುವಂಥದ್ದು. ರಣಭೀಕರ ಮಳೆಗೆ 100ಕ್ಕೂ ಹೆಚ್ಚು ಜನರು ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ. ಹೀಗಾಗಿಯೇ ಈ ಭಾಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ. ಜೊತೆಗೆ ಇಲ್ಲಿ ಮೃತಪಟ್ಟಿರುವಂತಹ ಮೃತದೇಹಗಳು ಸುಮಾರು 90 ಕಿಲೋಮೀಟರ್ ದೂರದಲ್ಲಿ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಗಳನ್ನು ಖುದ್ದು ನಮ್ಮ ಕರ್ನಾಟಕದ, ಅದರಲ್ಲೂ ಕೂಡ ಮೈಸೂರಿನ ಹುಣಸೂರಿನ ರವಿಯವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅವರ ಕುಟುಂಬಸ್ಥರು ಕೂಡ 12 ಜನ ಮೃತಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಕೊಚ್ಚಿ ಹೋಗಿದ್ದಾರೆ ಅಂತೇಳಿ. ಇಲ್ಲಿನ ಜನರಿಗೆ ಸಾಕಷ್ಟು, ಅಂದರೆ ಕರ್ನಾಟಕದ 500 ಜನರು ಇಲ್ಲಿ ವಾಸವನ್ನು ಮಾಡಿದವರು ಎಲ್ಲರೂ ಕೂಡ ಈ ಟೀ ಎಸ್ಟೇಟ್ಗಳಲ್ಲಿ ಕೆಲಸಕ್ಕೆ ಬಂದಿದ್ದಂತಹ ಎಲ್ಲರೂ ಕೂಡ ಈಗಾಗಲೇ ಒಂದಷ್ಟು ಜನ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಆಗಿದ್ರು ಕೂಡ ಸಾಕಷ್ಟು ಜನರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಕನ್ನಡಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮೃತಪಟ್ಟಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ರಕ್ಷಣಾ ಕಾರ್ಯ ಕೂಡ ಚುರುಕಿನಿಂದ ನಡೀತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು. ಇರೋದು ಮನೆ ಮಾಡಿಕೊಂಡು, ಇನ್ನು ಬಾಕಿ ಇರೋರು ಒಳೆ ಸೈಡಲ್ಲಿ ಮನೆ ಕಟ್ಕೊಂಡು ಇದ್ದಿತ್ತು. ಚಾಮರಾಜನಗರದವರು ಕೂಡ ಮೃತಪಟ್ಟಿದ್ದಾರೆ. ಅವರು ಒಟ್ಟಿಗೆ ನಮ್ಮ ಯಂಗ್ಸರು ಪಿನ್ನ ಅವರು ಎಲ್ಲ ಒಟ್ಟಿಗೆ ಕೆಲಸ ಮಾಡೋದು ಈ ಟೀ ಸಪ್ಪಲ್ಲಿ. ಅವ್ರ ಗಂಡ ಮತ್ತು ಇದರಲ್ಲಿ ಮನೆ ಕಟ್ಟೋದು ಅವ್ರಿಗೆ ಕೆಲಸ. ಈಗ ಇಲ್ಲಿ ಹರಿತಾ ಇರುವಂತಹ ನದಿ ಫಸ್ಟ್ ಹೀಗಿತ್ತೆ, ಹೇಗೆ ಸರ್ ಅಂತ ಸ್ಥಳ? ಇಲ್ಲ 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 ಇಲ್ಲ, 1 ಅಡಿ ನೀರು ಇರೋದಿಲ್ಲ. ಈ ಮಳೆಗಾಲ, ಈ ಜುಲೈ ಆಗಸ್ಟ್ ಸೆಪ್ಟೆಂಬರ್ಲೂ ಅಷ್ಟಿರಲಿಲ್ಲ. ಜುಲೈ ಆಗಸ್ಟು ಡೇಂಜರ್, ಇವೆರಡು ತಿಂಗಳು ಡೇಂಜರ್. ಒಟ್ಟು 2 ಗ್ರಾಮಗಳಲ್ಲಿ ಎಷ್ಟು ಮನೆಗಳಿದೆ ಸರ್ ಅಂದಾಜು ಎಷ್ಟು ಮನೆಗಳಿದೆ ಸರ್? ಮನೆಗಳು ಸುಮಾರು ಆ ಸೈಡೇ ಒಂದು 1000 ಮನೆ ಇರ್ಬೋದು. ಸ್ಕೂಲ್ ರೂಟ್ ಮಾತ್ರ ಒಂದು 70 ಮನೆ ಹೋಗಿರ್ಬೋದು. ಇದರಲ್ಲಿ ನಮಗೆ ಗೊತ್ತಿರೋಂಗೆ 3 ಮನೆ ನಮ್ಮ ಕುಟುಂಬದ ಮಾತ್ರ ನನಗೆ ಇಲ್ಲಿ ಗೊತ್ತಿರೋದು. ಇನ್ನು ಮುಂಡಕಾಯಿಲಿ ಎಷ್ಟು ಜನ ಹೋಗೋರೋ ಗೊತ್ತಿಲ್ಲ. ಇವಾಗ ನನ್ನ ಮಗಳು ಮೊಬೈಲ್ ನೋಡಿದಾಗ ಅಲ್ಲಿ 2 ಜನ ಹೊಸದಾಗಿ ಮದುವೆ ಆದ ಗಂಡ ಇಡ್ತಿರು, ಅವನು ದುಬೈಗೆ ಹೋಗಿ ಬಂದಿದ್ದ ಮುಂಡಕಾಯಿಲಿ. ಅವರ ಅಮ್ಮನೂ ಎಸ್ಟೇಟಲ್ಲಿ ಕೆಲಸ ಮಾಡೋದು. ಅವರಿಬ್ಬರು ಕಾಣ್ತಾ ಇಲ್ಲ ಸರ್. ಇವೆಲ್ಲ ನೋಡ್ತಾ ಇದ್ರೆ ನಮ್ಮ ಊರು ಬೆಸ್ಟ್ ಅಂತ ಅನ್ಸೋದಿಲ್ವ ಸರ್ ನಿಮಗೆ? ಇದೆಲ್ಲ ನೋಡಿದ್ರೆ ಅದೇ ಇವಾಗ ಹೇಳ್ತಾವ್ರೆ. ಇವಾಗ ಇದೆಲ್ಲ ಆದಮೇಲೆ ಹೇಳ್ತಾವ್ರೆ ಇಲ್ಲಿ ಇರೋದು ಬೇಡ ಹೋಗವ ಅನ್ಕೊಂಡು. 40 ವರ್ಷದಿಂದ ಇಲ್ಲಿದ್ದೀವಿ. ನಮಗೆ ಇದಾಯ್ತದೆ ಅಂತ ನಮಗೆ ಗೊತ್ತೇ ಇಲ್ಲ. ಇವಾಗ ಕುಟುಂಬದವ್ರು ಇವಾಗ ಹುಡುಕ್ಬೇಕು ಅಂದ್ರೇ 1 ವರ್ಷದ ಮಗ ಎಲ್ಲ ಐತೆ. ಅದು ಇವಾಗ ನೋಡೋಕ್ಕೆ ಕೇಳಿದ್ರೆ, ಇವಾಗ TV ಮಲಯಾಳ ವಾರ್ತೆಯಲ್ಲಿ ಕೇಳಿದಾಗ ಬೇಲಿಲಿ ಸಿಕ್ಕಾಕೊಂಡಿತ್ತಂತೆ 1 ವರ್ಷದ ಮಗ. ನಿಮ್ಮ ಕುಟುಂಬಸ್ಥರ ಮೃತದೇಹಗಳು ಎಲ್ಲಿದೆ ಈಗ? ಹುಡುಕಿ ಸಿಕ್ಕಿದೆ ಈಗ? ಒಬ್ಬರದು ಮಾತ್ರ ಸಿಕ್ಕೈತೆ, ಒಬ್ಬರದು. ಇನ್ನು ಎಡ್ತಿದ್ದು ಸಿಕ್ಕಿಲ್ಲ, ಮಗಳದು 1 ವರ್ಷದ ಮಗನೂ ಸಿಕ್ಕಿಲ್ಲ. ಒಬ್ಬ ರೈಟ್ರನ್ನ 2 ಗಂಡು ಮಕ್ಕಳು, ಎಡ್ತಿ, ಇಷ್ಟು ಜನದ್ದು ಮಾತ್ರ ಸಿಕ್ಕಿರೋದು. ಇನ್ನು ಮಗನೂ ತಾಯಿ ಮಗ ಸಿಕ್ಕಿಲ್ಲ, ಇದುವರೆಗೆ ಸಿಕ್ಕಿಲ್ಲ, ಎಲ್ಲೂ ಸಿಕ್ಕಿಲ್ಲ. ಇನ್ನು ಅಲ್ಲಿ ಒಂದು 90 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ನೋಡ್ಬೇಕು. ಇವಾಗ ಎಲ್ಲ ಹೆಣಗಳು ಎಳೆದಿಟ್ಟವ್ರೆ, ಅಲ್ಲಿ ಯಾವುದು ಅಂತ ಹೋಗಿ ಕಂಡು ಹಿಡಿಬೇಕು ಅಲ್ಲಿ ಹೋಗಿ.
ಶ್ರುತಿ, ಇದಿಷ್ಟು ಏನೋ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ರೆ ಅಷ್ಟರ ಮಟ್ಟಿಗೆ ಸಾಕಷ್ಟು ಅನಾಹುತ ಆಗಿರುವಂಥದ್ದು. ದೇವರನಾಡು ಕೇರಳದಲ್ಲಿ ಕಳೆದ 2 ದಿನಗಳಿಂದ ಸುರಿತಾ ಇರುವಂತಹ ರಣಭೀಕರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಸದ್ಯ ನಿನ್ನೆ ಸ್ಥಗಿತಗೊಂಡಿದ್ದಂತಹ ಏನು ರಕ್ಷಣಾ ಕಾರ್ಯ ಮತ್ತೆ ಈಗ ಚುರುಕುಗೊಂಡಿದೆ. ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ನದಿಯ ಮಧ್ಯಭಾಗಕ್ಕೆ JCBಯನ್ನು ಇಳಿಸಿ ದೊಡ್ಡ ದೊಡ್ಡ ಬಂಡೆಗಳಿದೆ, ಆ ಒಂದು ಬಂಡೆಗಳನ್ನು ಸೈಡಿಗೆ ತಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಸೇನಾ ಯೋಧರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಕೃತಕವಾದಂತಹ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಕಬ್ಬಿಣದ ಈಗಾಗಲೇ ಒಂದು ಸೇತುವೆಯನ್ನು ಕೂಡ ತಂದಿದ್ದಾರೆ. ಈಗ ಆಲ್ರೆಡಿ ಕೃತಕವಾದಂತಹ ಸೇತುವೆಯನ್ನು ಇಲ್ಲಿ ಈ ದಡದಿಂದ ಆ ದಡಕ್ಕೆ ಹಾಕುವ ಮೂಲಕವಾಗಿ ಏನು ಮೊಂಡಕಾಯಿ ಪಕ್ಕದಲ್ಲಿರುವಂತಹ TS ಪಕ್ಕದಲ್ಲಿರುವಂತಹ ಸಾಕಷ್ಟು ಜನರಿದ್ದಾರೆ, ಅವರನ್ನು ಈ ಭಾಗಕ್ಕೆ ಕರೆತರೋಕ್ಕೆ ಈಸಿ ಆಗಬೇಕು ಅಂತೇಳಿ ಈ ಒಂದು ಕೃತಕವಾದಂತಹ ಸೇತುವೆಯನ್ನು ಕೂಡ ನಿರ್ಮಾಣವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈಗಾಗಲೇ ಸೇನೆಯ ಬಹುತೇಕ ಎಲ್ಲರೂ ಕೂಡ ಯೋಧರೆಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಈ ಸ್ಥಳದಲ್ಲೂ ಕೂಡ ಸಾಕಷ್ಟು ಮನೆಗಳಿತ್ತು ಅನ್ನೋದಕ್ಕೆ ಕೆಲವೊಂದು ಇಟ್ಟಿಗೆಗಳಿದೆ, ಕೆಲವೊಂದು ಮೆಟ್ಟಿಲುಗಳು ಮಾತ್ರ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆಯಿಂದಾಗಿ ಇಲ್ಲಿದ್ದಂತಹ ಬಹುತೇಕ ಸುಮಾರು 60-70 ಮನೆಗಳಿದೆ, ಎಲ್ಲವೂ ಕೂಡ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದೆಲ್ಲ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗಾಗಲೇ ಯೋಧರೆಲ್ಲರೂ ಕೂಡ ಕೃತಕವಾದಂತಹ ಸೇತುವೆಯನ್ನು ನಿರ್ಮಾಣ ಮಾಡಿ ಈ ದಡದಿಂದ ಮತ್ತೊಂದು ದಡಕ್ಕೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಬೇಗ ಹೋಗಿ ಯಾರೆಲ್ಲ ಬೇರೆ ಬೇರೆ ಸ್ಥಳದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರನ್ನು ತರುವಂತಹ ಕೆಲಸವನ್ನು ಈಗಾಗಲೇ ಸೇನೆಯ ಅಧಿಕಾರಿಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಸ್ವಯಂ ಸೇವಕರು ಎಲ್ಲರೂ ಕೂಡ ಸಾಕಷ್ಟು ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಎಲ್ಲರನ್ನೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಕಳಿಸಬೇಕು ಅನ್ನೋದು ಇವರೆಲ್ಲರ ಕೂಡ ಉದ್ದೇಶ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಕೇರಳ. എന്തെങ്കിലും കണ്ടോ? വല്ലതും കണ്ടോ? മോനെ വല്ലതും കണ്ടോ? ആളെ ഒന്ന് പിടിച്ചു കയറ്റി.